ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಬದ್ಯೋನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 46ನೇ ಶ್ಲೋಕ. ಅಪನೇತು ಮೇನ ಮನಯಂ ಕೃತಂ ಖಲೈಃ ಪ್ರತಿನೇತುಮಾತ್ಮಜನತಾಂ ಶುಭಾಂ ಗತಿಂ ಕುರು ಸೂತ್ರ ಭಾಷ್ಯಮವಿಲಂಬಿತಂ ವ್ರಜೇಃ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತಿಃ. ಅಪನೇತುಂ ಏನಂ ಅನಯಂ ಕೃತಂ ಖಲೈಃ ಪ್ರತಿನೇತುಂ ಆತ್ಮಜನತಾಂ ಶುಭಾಂ ಗತಿಂ ಕುರು ಸೂತ್ರ ಭಾಷ್ಯಂ ಅವಿಲಂಬಿತಂ ವ್ರಜೇಃ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತಿಃ. ಅಂದರೆ ಬದ್ರಿಯಲ್ಲಿ ನಾರಾಯಣ ಶ್ರೀಮನ್ ಮಧ್ವಾಚಾರ್ಯರಿಗೆ ಕೆಲವು ವಿಚಾರಗಳನ್ನು ಹೇಳಿದರು ಹಾಗೆ ಅಂತ ನಾವು ನೋಡ್ತಾ ಇದ್ದೀವಿ. 46ನೇ ಶ್ಲೋಕದಲ್ಲಿ ಖಲೈಹಿ ದುರ್ಜನೈಹಿ ದುರ್ಜನರಿಂದ ಕೃತಂ ಏನಂ ನಿಜೇಚ್ಛೆಯ ಭಾಷ್ಯ ನಿರ್ಮಾಣಾದಿ ರೂಪಂ ಮಯೋ ನ್ಯಾಯ ಸಚ್ಚಾಸ್ತ್ರ ನ್ಯಾಯ ತದ್ವಿರುದ್ಧ ಅನಯ. ಅಂದರೆ ಈ ದುಷ್ಟ ಜನರು ಏನು ಭಾಷ್ಯಕ್ಕೆ ಅಪವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದು ಅವರ ಇಚ್ಛೆಯಿಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅವರಿಗೆ ಮನಸ್ಸಿಗೆ ಬಂದಂತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ನ್ಯಾಯ ಮಾರ್ಗ ಅಂತ ಒಂದು ಇದೆ ನೋಡಿ, ನ್ಯಾಯ ವಿಚಾರ ಅಂತ ಇದೆ ನೋಡಿ. ಆ ನ್ಯಾಯ ವಿಚಾರಕ್ಕೆ ವಿರುದ್ಧವಾದದ್ದು ಅಂದರೆ ಏನರ್ಥ? ಅನ್ಯಾಯ ಅಂತಾನೆ ಅರ್ಥ. ಸರಿಯಾಗಿ ವಿಚಾರ ಮಾಡಿದರೆ ಅವರ ಆ ಭಾಷ್ಯಾದಿಗಳಲ್ಲಿ ನ್ಯಾಯ ಇರೋದಿಲ್ಲ, ಅನ್ಯಾಯವೇ ಇರುತ್ತದೆ. ಕುಯುಕ್ತಿ ಅಂತ ಕರೀತಾರೆ ಅದನ್ನೇ. ಕುಯುಕ್ತಿಯಿಂದ ಅಂಥ ವಿಚಾರಗಳನ್ನೆಲ್ಲ ಅವರು ಬರೆದಿಟ್ಟಿದ್ದಾರೆ. ಅದನ್ನ ಏನ್ ಮಾಡಬೇಕು ನೀನು? ಅಪನೇತುಂ ಶುಭಾಂ ಗತಿಂ ಪ್ರತಿನೇತುಂ ಹಾಗೆ ಅಂತ ಅದನ್ನ ನೀರು ನಿರಾಕರಣೆ ಮಾಡಬೇಕು. ಅಂತ ದುಷ್ಟ ಶಾಸ್ತ್ರಗಳು ಅಂತ ಭಾಷ್ಯಗಳು ಅಂತ ಏನಿದೆ ಅದನ್ನೆಲ್ಲ ನೀನು ನಿರಾಕರಣೆ ಮಾಡಬೇಕು. ಆತ್ಮನಃ ಜನತಾಂ ಸಮೂಹ ಸ್ವಕೀಯ ಅಂದರೆ ನಮ್ಮವರು ವೈಷ್ಣವರು ಅಂತ ಯಾರಿದ್ದಾರೆ ಅವರಿಗೆ ಶುಭಾಂ ಗತಿಂ ಪ್ರತಿನೇತಂ ಮೋಕ್ಷವನ್ನು ಕೊಡತಕ್ಕದಾಗಿರ್ಬೇಕು. ಅಲ್ಲ, ಆ ದುಷ್ಟ ಭಾಷೆ ಇದ್ರೆ ಇದ್ಕೊಂಡು ಹೋಗ್ಲಿ ಏನಾಗ್ತದೆ ಹಾಗೆಂದ್ರೆ, ಹೌದು ದುಷ್ಟ ಭಾಷೆ ಬೇಕು, ಅದಕ್ಕೆ ಎಂತ ಟಾರ್ಗೆಟ್ ಆಡಿಯನ್ಸ್ ಇದ್ದಾರೆ ಅವರಿಗೆ ಬೇಕು. ಆದರೆ ಅದಕ್ಕಿಂತ ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಸಿಗಬೇಕಂದ್ರೆ ಪರಮಾತ್ಮನ ಪ್ರಸಾದ ಬೇಕು. ಪರಮಾತ್ಮನ ಪ್ರಸಾದ ಇಲ್ಲದೆ ಮೋಕ್ಷ ಆಗೋದಿಲ್ಲ. ಆ ಪರಮಾತ್ಮನ ಪ್ರಸಾದ ಬೇಕು ಅಂದ್ರೆ ಪರಮಾತ್ಮನ ಭಕ್ತಿ ಬೆಳಿಬೇಕು. ಅಂತ ದುಷ್ಟ ಶಾಸ್ತ್ರಗಳನ್ನ ಓದಿದರೆ ಭಕ್ತಿ ಬೆಳೆಯೋದಿಲ್ಲ, ಇದ್ದ ಭಕ್ತಿಯು ಹೋಗ್ಬಿಡುತ್ತದೆ. ಅದೇ ಚಾರು ಚೂರು ಭಕ್ತಿ ಅದು ಹೋಗ್ಬಿಡುತ್ತೆ. ಅಂತ ಕುಯುಕ್ತಿಗಳು ಅದರಲ್ಲಿ ಇರುತ್ತವೆ. ಅದರಿಂದ ನೀನು ಅದನ್ನ ನಿರಾಕರಣೆ ಮಾಡಿ ಸಜ್ಜನರಿಗೆ ಸಾತ್ವಿಕರಿಗೆ ಅನುಗ್ರಹ ಮಾಡುವುದಕ್ಕಾಗಿ, ಮೋಕ್ಷ ಮಾರ್ಗವನ್ನು ಅನುಗ್ರಹ ಮಾಡುವುದಕ್ಕಾಗಿ ಸೂತ್ರ ಭಾಷ್ಯಂ ಕುರು, ಸರಿಯಾದ ವಿಚಾರವನ್ನ ತಿಳಿಸತಕ್ಕ ಸೂತ್ರ ಭಾಷ್ಯವನ್ನ ನೀನು ಬರೀ, ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೀ ಹಾಗೆ ಅಂತ. ಅದರಿಂದ ಅವಿಲಂಬಿತಂ ವ್ರಜೇಹೇ, ತಡ ಮಾಡಬೇಡ, ಬೇಗ ಹೋಗು, ಇಲ್ಲಿಂದ ಹೊರಟು ಹೋಗಿ ನೀನು ಬೇಗ ಸೂತ್ರ ಭಾಷ್ಯವನ್ನ ಮಾಡಿ ಬಾ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಕವೇ ಜ್ಞಾನಿನ್ ಸಂಬೋಧನ, ಮಧ್ವಾಚಾರ್ಯರೇ ಜ್ಞಾನಿಗಳೇ ಅಂತ ಸಂಬೋಧನೆ ಮಾಡ್ತಾರೆ. ಜ್ಞಾನಿಗಳಾದ ಮಧ್ವಾಚಾರ್ಯರೇ ಶ್ರುತಿ ಸ್ಮೃತಿ ಸುಮತೇನ ಯೋಜಯ, ನಿಮ್ಮ ಸಿದ್ಧಾಂತ ಏನಿದೆ ವೈಷ್ಣವ ಸಿದ್ಧಾಂತ ಅದನ್ನ ನಿರೂಪಣೆ ಮಾಡೋದಕ್ಕೆ ಶ್ರುತಿ ಸ್ಮೃತಿಗಳನ್ನ ಆಧಾರವಾಗಿ ಇಟ್ಟುಕೊಂಡು ನೀವು ಅದನ್ನ ಯೋಜನೆ ಮಾಡಿ ಹಾಗೆ ಅಂತ. ಸಿದ್ಧಾಂತವನ್ನ ಹೇಳಿ ಪರಮತವನ್ನ ನಿರಾಕರಣೆ ಮಾಡಿ ಸಿದ್ಧಾಂತವನ್ನ ಹೇಳುವಾಗ ಅದಕ್ಕೆ ತಕ್ಕಂತೆ ವೇದಗಳ ಪುರಾಣಾದಿಗಳ, ಮಹಾಭಾರತ ಪುರಾಣಾದಿಗಳ ಆ ಒಂದು ಕೋಟ್ ಅಂತ ಏನ್ ಹೇಳ್ತಾರೆ ಪ್ರಮಾಣ, ಅದನ್ನ ನೀವು ಉದಾಹರಿಸಿ ಬರೀರಿ ಹಾಗೆ ಅಂತ. ಹಂಗಂದ್ರೆ ಏನಾಗ್ತದೆ? ವೇದ ಪುರಾಣಗಳ ಸ್ಮರಣೆ ಮಾಡಿ ಅಂದ್ರೆ ಅದನ್ನ ಕೊಟ್ಟು ಅದಕ್ಕೆ ಉದಾಹರಿಸಿ ಪ್ರಮಾಣಗಳನ್ನ ಉದಾಹರಿಸಿ ಬರೆದರೆ ಅದನ್ನ ಯಾರು ಕೂಡ ಅಲ್ಲಗಳಿಯಕ್ಕೆ ಆಗೋದಿಲ್ಲ. ಯಾಕೆ? ವೇದವ್ಯಾಸರಿಗೆ ಸಮ್ಮತವಾದದ್ದು ಇದು. ವೇದ ಪುರಾಣಗಳಲ್ಲಿ ವೇದವ್ಯಾಸರು ಅಂಥದ್ದನ್ನೇ ಮಾಡಿ ಇಟ್ಟಿದ್ದಾರೆ ಪುರಾಣಗಳಲ್ಲಿ. ಅದರಿಂದ ಪುರಾಣ ನೋಡಿಕೊಂಡು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಸರಿಯಾದ ಅರ್ಥ, ಸಿದ್ಧಾಂತ ವೇದವ್ಯಾಸರಿಗೆ ಸಮ್ಮತವಾದ ಅರ್ಥ ನಮಗೆ ಸಿಗ್ಬಿಡುತ್ತದೆ ಹಾಗೆ. ಅದರಿಂದ ಸಜ್ಜನರಿಗೆ ತೊಂದರೆ ಆಗೋದಿಲ್ಲ, ಭಕ್ತಿ ಬೆಳೀತದೆ, ಮೋಕ್ಷ ಮಾರ್ಗ ಅವರಿಗೆ ಸಿಗ್ತದೆ ಹಾಗೆ. ಸತ್ಸಿದ್ಧಾಂತ ಪರತ್ವೇನ ವ್ಯಾಕುರು ಇತ್ಯರ್ಥ. ಸತ್ಸಿದ್ಧಾಂತದ ಪರವಾಗಿ ಸೂತ್ರದ ವ್ಯಾಖ್ಯಾನವನ್ನ ನೀವು ಮಾಡಿ ಹಾಗೆ ಅಂತ ಬದ್ರಿನಾರಾಯಣ ಆದೇಶ ಮಾಡಿದ್ದು ಮಧ್ವಾಚಾರ್ಯರಿಗೆ. ಇನ್ನು 47ನೇ ಶ್ಲೋಕದಲ್ಲಿ
ಅಮಿತಾಮಿತಾಮಪಿ ಗಿರಾಂ ಜಗದ್ಗುರೋರಿತಿ ತಾಂ ನಿಶಮ್ಯ ವಿರಲೇತರಾಂತರಃ ವದತಾಂ ವರಸ್ತಮವದತ್ತದಾ ತಯೋರ್ ವಿರಹ ಕ್ಷಮಃ ಖಲು ಚರಾಚರೇಶಯೋಃ. ಅಮಿತಾಂ ಮಿತಾಮಪಿ ಗಿರಂ ಜಗದ್ಗುರೋಃ ಇತಿ ತಾಂ ನಿಶಮ್ಯ ವಿರಲ ಇತರಾಂತರಃ. ವದತಾಂ ವರಹ ತಂ ಅವದತ್ ತದಾ ತಯೋಃ ವಿರಹ ಕ್ಷಮಃ ವಿರಹ ಅಕ್ಷಮಃ ಹಾಗೆಂತ ಖಲು ಚರಾಚರೇಶಯೋಃ. ಇಷ್ಟು ಮಾತನ್ನ ಅಂದರೆ ಇಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಬದರಿನಾರಾಯಣ ಮಧ್ವಾಚಾರ್ಯರಿಗೆ ಆದೇಶ ಮಾಡಿದಾಗ ಮಧ್ವಾಚಾರ್ಯರು ಏನ್ ಮಾಡಿದರು, ಅವರ ರಿಯಾಕ್ಷನ್ ಏನು ಹಾಗೆ ಅಂತ ಹೇಳ್ತಾ ಇದ್ದಾರೆ. ವದತಾಂ ವರಹ, ಮಾತನಾಡುವವರಲ್ಲಿ ವಾಗ್ಮಿಗಳು ಅಂತ ಕರೀತಾರೆ. ಆ ವಾಗ್ಮಿಗಳಲ್ಲಿ ಶ್ರೇಷ್ಠರಾದವರಾದ ವಿರಲಾತ್ ಕುಶಾದಿ ತರತ್ ವಿರಲೇ ತರತ್ ಪೂರ್ಣಂ ಇತ್ಯರ್ಥ. ತಾದೃಶಂ ಅಂತರಂ ಜ್ಞಾನಂ ಅಂತ ಅರ್ಥ. ಪೂರ್ಣವಾದ ಜ್ಞಾನವುಳ್ಳವರು ಅಂತ ಅರ್ಥ. ವಿರಲೇ ತರಾಂತರ ಅಂದ್ರೆ ಪೂರ್ಣಪ್ರಜ್ಞರಾದ ಶ್ರೀಮನ್ ಮಧ್ವಾಚಾರ್ಯರು ಇತಿ ಶೃಣು ದೇವ ಕಾರ್ಯಂ ಇತ್ಯಾದಿಕ್ತ ಪ್ರಕಾರಂ ಮಿತಾಮಪಿ. ನಾರಾಯಣ ದೇವರು ಮಾತನಾಡಿದ್ದು ಸ್ವಲ್ಪ ಶೃಣುದೇವ ಕಾರ್ಯಂ ಅಂತ, ದೇವತೆಗಳ ಕಾರ್ಯ ಒಂದು ಆಗಬೇಕಾಗಿದೆ ಅಂತ ಪ್ರಾರಂಭ ಮಾಡಿ ಏನು 2 ಶ್ಲೋಕದಲ್ಲಿ ಹೇಳಿದರು, ಅದನ್ನ ಅದು ಶಬ್ದತಃ ಅಲ್ಪ, ಅದು ಜಾಸ್ತಿ ದೀರ್ಘಕಾಲ ಮಾತಾಡಿಲ್ಲ, ಸ್ವಲ್ಪ ಮಾತು ಹೇಳಿದರು. ಆದರೆ ಅರ್ಥತಃ ಅನಲ್ಪಂ ಬಹುವರ್ಥ ಕರ್ಬಿತಂ. ಅದು ಒಂದೊಂದು ಪಂಕ್ತಿಯೂ ಕೂಡ, ಒಂದೊಂದು ಶಬ್ದವೂ ಕೂಡ ಅನೇಕ ಅರ್ಥಗಳನ್ನ ಒಳಗೊಂಡಿರೋದದು. ಅದರಿಂದ ಬಹುವರ್ಥ ಗರ್ಭಿತಂ ಇತಿ ಯಾವತ್ ಜಗದ್ಗುರೋಃ ನಾರಾಯಣಸ್ಯ ತಾಂ ಗಿರಂ ನಿಶಮ್ಯ. ನಾರಾಯಣನ ಆ ಮಾತನ್ನ ಕೇಳಿ ತಂ, ಆ ಶ್ರೀಮನ್ ಮಧ್ವಾಚಾರ್ಯರು ಆ ನಾರಾಯಣನ ನಂತರ ಕೆಲವು ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಏನಿದು ಇತಿ ಅಂದ್ರೆ ವಕ್ಷ್ಯಮಾನ ರೀತ್ಯ ಉವಾಚ. ಮಧ್ವಾಚಾರ್ಯರು ಅದಕ್ಕೆ ಏನು ರಿಪ್ಲೈ ಮಾಡಿದರು ಎಂಬುದನ್ನ ಈ ಶ್ಲೋಕದಲ್ಲಿ ಮತ್ತು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಯೋಹೋ ಇತ್ಯಾದಿ. ಚರಾಚರೇಶಯೋಹೋ ನೋಡಿ ಸಂಬೋಧನ ಮಾಡ್ತಾರೆ. ಪರಮಾತ್ಮ ಎಂತವ? ಸ್ಥಾವರ ಜಂಗಮ ಸ್ವಾಮಿನಃ ಅಂತ ಬರೀತಾರೆ. ಶ್ರೀ ವ್ಯಾಸ ನಾರಾಯಣಯೋಹೋ. ಸ್ಥಾವರ ಹಂಗಂದ್ರೆ ಮರಗಿಡಗಳು, ಜಂಗಮ ಅಂದ್ರೆ ಪ್ರಾಣಿಗಳು, ಇವುಗಳಿಗೆ ಒಡೆಯನಾದ, ಅಂದ್ರೆ ಇಡೀ ಚರಾಚರಕ್ಕೆ ಒಡೆಯನಾದ ಸ್ವಾಮಿ ಯಾರು? ಇಬ್ರು ಇದ್ದಾರೆ, ವ್ಯಾಸ ನಾರಾಯಣರೇ ಅಂತ ಅರ್ಥ. ವಿರಹ ಕ್ಷಮಃ ಖಲು. ನಾನು ನಿಮ್ಮ ವಿರಹವನ್ನು ಹೇಗೆ ಮಾಡ್ಲಿ? ನಾನು ಇಲ್ಲಿ ಬಿಟ್ಟು, ನಿಮ್ಮನ್ನ ಬಿಟ್ಟು ಅಲ್ಲಿ ಹೋಗು ಅಂತ ತಿರ್ಗಾ ನನ್ನನ್ನ ದಕ್ಷಿಣ ಬದರಿಗೆ ಹೋಗು ಅಂತ ಹೇಳಿದ್ರೆ ನಾನು ಹೇಗೆ ಹೋಗ್ಲಿ? ನೋಡಿ, ಗುರುಗಳನ್ನ ಬಿಟ್ಟು ಹೋಗೋದು ಶಿಷ್ಯರಿಗೆ ಭಾರಿ ಕಷ್ಟ ಇದೆ. ಗುರುಗಳನ್ನ ಆ ವಾತಾವರಣವನ್ನ ಬಿಟ್ಟು ಹೋಗ್ಲಿಕ್ಕೆ ಅವ್ರು ಇಚ್ಛೆ ಪಡೋದಿಲ್ಲ. ಅದರಿಂದ ಆಚಾರ್ಯರು ಕೇಳ್ತಾರೆ, ನೀನು ಸ್ವಾಮಿ, ಎಲ್ಲರಿಗೂ ಇಡೀ ಜಗತ್ತಿಗೆ ಸ್ವಾಮಿ, ನಿನ್ನ ವಿರಹವನ್ನು ನಾನು ಹೇಗೆ ಸಹಿಸ್ತೇನೆ ಹಾಗೆ ಅಂತ. ಅದಕ್ಕೆ ನೋಡಿ, ರಾಮನಾಗಿರುವಾಗ ಹನುಮಂತ ದೇವರ ಜೊತೆಗೆ ಬಂದ್ಬಿಟ್ರು, ರಾಮನ ಜೊತೆಗೆ ಬಂದ್ಬಿಟ್ರು. ಕೃಷ್ಣಾವತಾರದಲ್ಲಿ ಅಷ್ಟು ಕೃಷ್ಣನೇ ಬಂದ್ಬಿಟ್ಟ ಭೀಮನ ಕಡೆ. ವನವಾಸ ಇತ್ಯಾದಿಗಳಲ್ಲಿ ಭೀಮನ ಕೃಷ್ಣನೇ ಬಂದಿತ್ತು. ವೇದವ್ಯಾಸರಾಗಿ ನಾನು ನಿಮ್ಮನ್ನ ಹೇಗೆ ನಾನು ಬಿಟ್ಟು ಇರಲಿ ಹಾಗೆ ಅಂತ ಆಚಾರ್ಯರ ಪ್ರಶ್ನೆ ನೋಡಿ. ವಿಯೋಗೆ ಅಸಮರ್ಥ ಕಲು. ನಿಮ್ಮನ್ನ ಬಿಟ್ಟಿರೋದ್ರಲ್ಲಿ ನನಗೆ ಸಾಮರ್ಥ್ಯ ಇಲ್ಲ. ವಿಯೋಗಂ ಸೋಡುಂ ಅಸಮರ್ಥ ಏವ. ನಿಮ್ಮ ಅಗಲಿಕೆಯನ್ನ ಸಹನೆ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅದರಿಂದ ನಾನು ಸರ್ವಥಾ ಇತಃ ನ ಗಮಿಷ್ಯಾಮಿ ಅತ್ಯಭಿಪ್ರಾಯವಾನ್ ಇತಿ ಭಾವಃ. ಅದರಿಂದ ನನಗೆ ಇಲ್ಲಿಂದ ನಾನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗೆ ಅಂತ ತಮ್ಮ ಅಭಿಪ್ರಾಯವನ್ನ ಡೈರೆಕ್ಟ್ ಆಗಿ ಹೇಳಿಲ್ಲ ಆಚಾರ್ಯರು, ಇಷ್ಟು ಹೇಳಿದ್ರು ಹಾಗೆ ಅಂತ. ಅಂದ್ರೆ ಪರಮಾತ್ಮನ ಮಾತನ್ನ ಕೇಳಿದ ಶ್ರೀಮನ್ ಮಧ್ವಾಚಾರ್ಯರು, ನಾನು ನಿಮ್ಮನ್ನ ಬಿಟ್ಟು ಹೇಗೆ ಹೋಗಲಿ ಹಾಗೆ ಎಂಬ ಒಂದು ಪಾಯಿಂಟ್ ಅನ್ನ ಮುಂದೆ ಇಟ್ಟು ನಿಮ್ಮ ಸಹನೆ ನನಗೆ ಆಗೋದಿಲ್ಲ ಹಾಗೆ ಅಂತ, ನಿಮ್ ಜೊತೆಗೆ ಇರ್ತೀನಿ ಹಾಗೆ ಅಂತ ಅದರ ಅಭಿಪ್ರಾಯ. ನಲವತ್ತೆಂಟನೆಯದು.
ಭವತೋರಿತಃ ಸತತ ಸೇವನಾಮೃತೆ ಮಮ ಮಂಕ್ತುಮಸ್ತು ಭಗವನ್ನನುಗ್ರಹಃ ನ ಲಭೇಯ ವಲ್ಲಭತಮೇದೃಶಂ ಸುಖಂ ಜಗತಾಂ ತ್ರಯೇಪಿ ಜಗದೇಕಮಂಗಲಂ. ಭಗವನ್ ವಚನ ಪ್ರಕಾರಮೇವ ದರ್ಶಯತಿ. ಆಚಾರ್ಯರು ಏನ್ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ. ಹೇ ಭಗವನ್, ಪೂಜ್ಯನಾದ ಸ್ವಾಮಿಯೇ, ಇತಃ ಭವತೋಹೋ ಮಮ ಮಂಕ್ತುಂ ಅನುಗ್ರಹ ಅಸ್ತು. ಸ್ವಾಮಿ, ನಿಮ್ಮನ್ನು ಬಿಟ್ಟು ಹೋಗುವ ಸಾಮರ್ಥ್ಯ ನನಗೆ ಇಲ್ಲ. ಅದರಿಂದ ಭವತೋಹೋ, ನೀವಿಬ್ಬರು ಇಲ್ಲಿ ಇದ್ದೀರಿ. ನೀವಿಬ್ಬರು ಅಂದ್ರೆ ಯಾರು? ವೇದವ್ಯಾಸರು ಮತ್ತು ಬದ್ರಿನಾರಾಯಣ. ಸತತ ಸೇವನಂ, ನಿಮ್ಮ ನಿರಂತರ ಸೇವೆ ಆಗುವಂತೆ. ತದೇವ ಅಮೃತಂ, ಅದೇ ಅಮೃತ ನಮಗೆ. ಇನ್ನು ಯಾವ ಪಂಚಾಮೃತ ಇನ್ನೇನ್ ಬೇಕು ಹೇಳಿ, ಪರಮಾತ್ಮನ ಸೇವೆ ಬಿಟ್ಟು ಅದೇ ನಮಗೆ ಅಮೃತ. ತಸ್ಮಿನ್ ಮಮ ಮಂಕ್ತುಂ, ಅಂತ ಒಂದು ಆಯೋಜನೆ, ಅಂತ ಒಂದು ಆಜ್ಞೆಯನ್ನ ನಮಗೆ ಮಾಡಿ, ಹಾಗೆ ಅಂತ ಅನುಗ್ರಹ ಪೂರ್ವಕ ಮಾಡ್ರಿ. ಮಮ ಮಂಕ್ತುಂ, ನನ್ನನ್ನು ಈ ರೀತಿಯಾಗಿ ನಿಮ್ಮ ಸೇವೆಯಲ್ಲಿ ಮುಳುಗಿಸಿಕೊಳ್ಳುವಂತೆ ನನಗೆ ಆಜ್ಞೆಯನ್ನು ಹೊರಡಿಸಿರಿ. ನಿಮ್ಮ ಅನುಗ್ರಹದಿಂದ ಅದಾಗಲಿ, ಹಾಗೆ ಅಂತ. ವಲ್ಲಭತಮ, ನನಗೆ ಅತಿ ಪ್ರಿಯನಾದವರು ನೀವು ಸ್ವಾಮಿ. ಜಗದೇಕ ಮಂಗಲಂ, ಜಗತ್ತಿಗೆ ಮುಖ್ಯ ಮಂಗಳಪ್ರದರು ನೀವು. ಈದೃಶಂ ಸತತ ಭಗವತ್ ಸೇವನಾಮೃತ ಸದೃಶಂ ಸುಖಂ ಜಗತಾಂ ತರಯೇಪಿ ನ ಲಭೇಯ. ನಿಮ್ಮ ಪಾದ ಸೇವೆಯನ್ನ ಮಾಡಿಕೊಂಡು ಇಲ್ಲೇ ಇರೋದು, ನಿಮ್ ಜೊತೆಗೆ ಇರೋದನ್ನ ಬಿಟ್ಟು 3 ಲೋಕದಲ್ಲೂ ಕೂಡ ನನಗೆ ಬೇರೆ ಸುಖಪ್ರದವಾದದ್ದು ಅಂತ ಯಾವುದು ಇಲ್ಲ ಅಂತ ಹೇಳ್ತಾರೆ. ಎಷ್ಟು ದೊಡ್ಡ ಮಾತು ನೋಡಿ. ಜಗತಾಂ ಸುಖಂ ಲೋಕಾನಾಂ ತ್ರಯೇಪಿ ನ ಲಭೇಯ. 3 ಲೋಕದಲ್ಲೂ ನನಗೆ ಸಿಗಲ್ಲ, ಹಾಗೆ ಅಂತ ಹೇಳ್ತಾರೆ. ಅದರಿಂದ ನಾನು ಇಲ್ಲೇ ಇರುವಂತೆ ನನಗೆ ಅನುಗ್ರಹ ಮಾಡಿ, ನಾನು ಬಿಟ್ಟು ಹೋಗಲ್ಲ, ಹಾಗೆ ಅಂತ ಪ್ರಾರ್ಥನಾ ಪೂರ್ವಕ ಮಧ್ವಾಚಾರ್ಯರು ಪ್ರಾರ್ಥನೆ ಮಾಡಿದರು, ಹಾಗೆ ಅಂತ. ಶ್ರೀಮಧ್ವೇಶ.